ನಮಸ್ಕಾರ. ಇವತ್ತಿನ ವಿಡಿಯೋ SEPಯ ಚಮತ್ಕಾರ ನೋಡಿ 2000ದಿಂದ 2 ಕೋಟಿ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ಇವತ್ತಿನ ವಿಡಿಯೋ ನೀವು ನೋಡದೇ ಇದ್ರೆ ಅಥವಾ ನೋಡಿದ ಮೇಲೆ ಏನೂ ಆಕ್ಷನ್ ತಗೊಳ್ಳದೇ ಇದ್ರೆ ಬಹುಶಃ ನನಗನ್ಸುತ್ತೆ ನಿಮ್ಮ ಜೀವನದಲ್ಲಿ ನೀವು ಹಣವನ್ನು ಗಳಿಸಲಿಕ್ಕೆ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡ್ತಾ ಇಲ್ಲ. ಆಕ್ಟಿವ್ ಇನ್ಕಮ್ ಅಂತಂದ್ರೆ ಆಫೀಸಿಗೆ ಹೋಗಿ ಹಣವನ್ನು ಸಂಪಾದಿಸುವುದು. ಪ್ಯಾಸಿವ್ ಇನ್ಕಮ್ ಅಂದ್ರೆ ಮಲಗಿರುವಾಗಲೂ ಕೂಡ ಹಣ ನಮಗೆ ಬರುವಂಥದ್ದು. ನಾನು ಮಾತಾಡ್ತಿರೋದು ಪ್ಯಾಸಿವ್ ಇನ್ಕಮ್. ನೀವೇನು ಮಾಡಬೇಕಾಗಿಲ್ಲ, ಇವತ್ತಿನ ವಿಡಿಯೋ ನೋಡಬೇಕು, ಸ್ವಲ್ಪ ಆಕ್ಷನ್ ತಗೊಳ್ಬೇಕು ಅಷ್ಟೇನೆ. ಮತ್ತೆ ಮುಂದಿನ ದಿನಗಳಲ್ಲಿ ಒಂದಷ್ಟು ಹಣ ನಿಮ್ಮದಾಗುತ್ತೆ. ಬಹಳ ಜನರ ಒಂದು ತಪ್ಪು ನಂಬಿಕೆ ಏನು ಅಂತಂದ್ರೆ, ಷೇರು ಮಾರುಕಟ್ಟೆಯಲ್ಲಿ ಹಣ ಮಾಡಬೇಕು ಅಂತಂದ್ರೆ ನಮ್ಮ ಹತ್ರ ಜಾಸ್ತಿ ಹಣ ಇರಬೇಕು, ನಾವು ಶ್ರೀಮಂತರಾಗಿರ್ಬೇಕು, ಸಣ್ಣ ಅಮೌಂಟಿನಿಂದ ನಾವು ಕರೋಡಪತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಕೂಡ ಒಂದು ತಪ್ಪು ನಂಬಿಕೆ. ಈ ಎರಡು ತಪ್ಪು ನಂಬಿಕೆಗಳಿಂದ ಬಹಳಷ್ಟು ಜನ ಷೇರು ಮಾರುಕಟ್ಟೆಯಲ್ಲಿ ಇತರ ಜಾಗದಲ್ಲಿ ಹಣವನ್ನು ಮಾಡೋದಿಲ್ಲ. ನೀವು ಸಣ್ಣ ಅಮೌಂಟ್ ಹಾಕಿದ್ರೂ ಪರವಾಗಿಲ್ಲ, ಅದನ್ನ ಲಾಂಗ್ ಡ್ಯೂರೇಷನ್ಗೆ, ದೀರ್ಘಾವಧಿಗೆ ಹಣವನ್ನು ಹಾಕ್ತೇನೆ ಅಂತಂದ್ರೆ ಕೊನೆಯಲ್ಲಿ ಬರುವಂತ ಮೊತ್ತ ಬಹಳ ದೊಡ್ಡದಿರುತ್ತೆ. ಅದನ್ನ ನಾವು ಸಂಪತ್ತು ಅಂತಲೂ ಕರೀಬಹುದು. ನೀವೇನಾದ್ರೂ ಈ ಜನರೇಷನ್ ಅಲ್ಲಿ ಕ್ರೋರ್ಪತಿ ಆಗ್ಬೇಕು ಅಂತಂದ್ರೆ ಇವತ್ತಿನ ವಿಡಿಯೋನ ಸೀರಿಯಸ್ ಆಗಿ ತಗೊಳ್ಳಿ ಅಂತ ನಿಮಗೆ ಸಲಹೆ ಕೊಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾವು ಬೇಕಾದಷ್ಟು ಕ್ಯಾಲ್ಕುಲೇಷನ್ ಮಾಡಿದ್ದೇವೆ ಮತ್ತು ಬೇರೆ ಬೇರೆ ರೇಟ್ ನಲ್ಲಿ, ಬೇರೆ ಬೇರೆ ಟೈಮ್ ಪೀರಿಯಡ್ ನಲ್ಲಿ ಹಣವನ್ನು ಹಾಕಿದಾಗ ಎಷ್ಟು ರಿಟರ್ನ್ಸ್ ಬರುತ್ತೆ ಅಂತ ಟ್ರಾನ್ಸ್ಪರೆಂಟ್ ಆಗಿ ನಿಮ್ಮ ಮುಂದೆ ಇಟ್ಟಿದ್ದೇವೆ. ಕೇವಲ 1 ವರ್ಷ ಲೇಟ್ ಮಾಡೋದ್ರಿಂದ ಎಷ್ಟು ವ್ಯತ್ಯಾಸ ಆಗುತ್ತೆ ಫೈನಲ್ ಅಮೌಂಟ್ ಅಲ್ಲಿ ಅಂತ ನೋಡಿದ್ರೆ ನಿಮ್ಮ ಕಣ್ಣಲ್ಲಿ ನೀರು ಬರುತ್ತೆ. ಮತ್ತೆ ಬಹುಶಃ ನೀವು ಪಶ್ಚಾತ್ತಾಪವನ್ನು ಅನುಭವಿಸ್ತೀರಿ. ನಿಮಗೆ ರಿಟೈರ್ಮೆಂಟ್ಗೆ ಇನ್ನೂ ಎಷ್ಟು ವರ್ಷ ಬಾಕಿ ಇದೆ ಮತ್ತು ಇವತ್ತಿನಿಂದ ಎಷ್ಟು ಹಣವನ್ನು ಹಾಕಬಹುದು, ಇವುಗಳ ಮೇಲೆ ಒಂದು ಅಂದಾಜು ಕ್ಯಾಲ್ಕುಲೇಷನ್ ಮಾಡ್ಬೋದು ಎಷ್ಟು ಹಣ ನಿಮ್ಮ ರಿಟೈರ್ಮೆಂಟ್ ಕಾರ್ಪಸ್ ಇರ್ಬೋದು. ಈ ವಿಡಿಯೋದಲ್ಲಿ ಉದ್ದೇಶಪೂರ್ವಕವಾಗಿ ನಾವು ಅಮೌಂಟ್ SEP ಕೇವಲ 2000ಕ್ಕೆ ಸೀಮಿತಗೊಳಿಸಿಕೊಂಡಿದ್ದೇವೆ. ಅಕಸ್ಮಾತ್ ನೀವೇನಾದರೂ 5000 ರೂಪಾಯಿಯನ್ನು SEP ಮಾಡಲಿಕ್ಕೆ ಶಕ್ತರು ಅಂತಾದ್ರೆ ಫೈನಲ್ ಅಮೌಂಟ್ ಅನ್ನ 2.5 ಇಂದ ಮಲ್ಟಿಪ್ಲೈ ಮಾಡಿ. ಮತ್ತೆ ನಿಮ್ಮ SEP ಅಮೌಂಟ್ ಅಥವಾ SIP ಅಮೌಂಟ್ 10,000 ಅಂತಾದ್ರೆ ಆವಾಗ ನಾವೇನು ಫಿಗರ್ ಬಂದಿದ್ದೀವೋ ಇಂಟು 5 ಮಾಡಿ. ಆವಾಗ ಕರೆಕ್ಟ್ ಆಗಿರೋ ಫಿಗರ್ ನಿಮ್ಮ ಮುಂದೆ ಬರುತ್ತೆ. ಈ ವಿಡಿಯೋದ ಮುಖ್ಯ ಉದ್ದೇಶ ಏನು ಅಂತಂದ್ರೆ ಚಕ್ರ ಬಡ್ಡಿಯ ಚಮತ್ಕಾರವನ್ನು ನಿಮ್ಮ ಮುಂದೆ ಇಡೋದು ಮತ್ತು ಯಾವ ರೀತಿ ಜನ ಅದರಿಂದ ಬೆನಿಫಿಟ್ ಅನ್ನು ತಗೊಳ್ಬೋದು. ಒಂದ್ಸತಿ ಅದನ್ನು ಅರ್ಥ ಮಾಡ್ಕೊಂಡ್ರೆ, ನನಗೆ ಅರ್ಥ ಆಗೋದಿಲ್ಲ ಅಥವಾ ಅರ್ಥ ಮಾಡ್ಕೊಳ್ಳಿಕ್ಕೆ ಮನಸ್ಸು ಮಾಡೋದಿಲ್ಲ ಅಥವಾ ಮುಂದಿನ ದಿನಗಳಲ್ಲಿ ಅರ್ಥ ಆಗಿದ್ದ ವಿಷಯದ ಮೇಲೆ ನೀವೇನಾದರೂ ಆಕ್ಷನ್ ತಗೊಳ್ಳಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಯಾವ ಲಾಭವೂ ಬರದೇ ಇರ್ಬೋದು. ಈಗ ನಿಮ್ಮ ಮುಂದೆ ಫ್ಯೂಚರ್ ಕಾರ್ಪಸ್ ಅಂತ ಒಂದು ಟ್ಯಾಬ್ಲರ್ ಕಾಲಮನ್ನು ಇಟ್ಟಿದ್ದೇನೆ. ದಯವಿಟ್ಟು ವಿಡಿಯೋನ ಸೇವ್ ಮಾಡಿ ಕನಿಷ್ಠ ಪಕ್ಷ 3 ಸತಿನಾದ್ರೂ ನೋಡಿ ಅಂತ ಸಲಹೆ ಕೊಡ್ತಾ ಇದ್ದೀನಿ. ಮಂತ್ಲಿ ಇನ್ವೆಸ್ಟ್ಮೆಂಟ್ SEP ಆರ್ SIP 2000 ರೂಪಾಯಿ ಹಾಕ್ತಾ ಇದ್ದೇನೆ. 30 ವರ್ಷ ಕಂಟಿನ್ಯೂಸ್ ಹಾಕ್ತೇನೆ. ಕಾರ್ಪಸ್ ವ್ಯಾಲ್ಯೂ ಅಟ್ 12% ರಿಟರ್ನ್ಸ್ 64 ಲಕ್ಷ ಬರುತ್ತೆ. ಕಾರ್ಪಸ್ ವ್ಯಾಲ್ಯೂ ಅಟ್ 15% ರಿಟರ್ನ್ಸ್ 1.19 crores ಮತ್ತು 18% ರಿಟರ್ನ್ಸ್ 2.23 crores. ಇಲ್ಲಿ ನಾನು 3 ಬೇರೆ ಬೇರೆ ಫಿಗರ್ಗಳನ್ನು ಕೊಟ್ಟಿದ್ದೇನೆ. 12, 15, 18. ಹೇಗೆ ಅಂತ ಕೇಳಬಹುದು, ಯಾಕೆ ಅಂತ ಕೇಳಬಹುದು. 12% ಅಂದ್ರೆ ಲಾಂಗ್ ಟರ್ಮ್ ನಲ್ಲಿ ನೀವು ಮ್ಯೂಚುವಲ್ ಫಂಡ್ಗಳಲ್ಲಿ, ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳಲ್ಲಿ ಹಣವನ್ನು ಹಾಕಿದಾಗ ಬರುವಂತ ಸಾಮಾನ್ಯ ರಿಟರ್ನ್ಸ್. ಷೇರು ಮಾರುಕಟ್ಟೆಯಲ್ಲಿ ನೀವು ಲಾಂಗ್ ಟರ್ಮ್ ಹೋಗ್ತೀನಿ ಅಂದ್ರೆ 15 ಬರ್ಬೋದು. 18% ಯಾವಾಗ ಬರುತ್ತೆ ಅಂದ್ರೆ ನೀವು ಡಾಕ್ಟರ್ ಭರತ್ ಚಂದ್ರ ಕಾರ್ಯಾಗಾರ ತಗೊಂಡಿದ್ರಿ, ಫಂಡಮೆಂಟಲ್ ಅನಾಲಿಸಿಸ್ ಗೊತ್ತು, 3 ತಿಂಗಳಿಗೊಮ್ಮೆ ಪ್ರಾಫಿಟ್ ಲಾಸ್ ಅಕೌಂಟ್ ಕಂಪನಿಗಳನ್ನು ನಾನು ಮಾನಿಟರ್ ಮಾಡ್ತೇನೆ ಅಂತಂದ್ರೆ 18% ಕೂಡ ಬರಬಹುದು. 18% ಜಾಸ್ತಿ ಅನಿಸ್ಬೋದು, ಆದರೆ ಅದು ಕಷ್ಟ ಸಾಧ್ಯ ಅಲ್ಲ. ಉದಾಹರಣೆಗೆ ಇನ್ನು ಮುಂದೆ ಈ ವಿಡಿಯೋದಲ್ಲಿ 2000 ರೂಪಾಯಿನ ನಾನು ಮೆನ್ಷನ್ ಮಾಡಲ್ಲ, ನಂಬರ್ ಆಫ್ ಇಯರ್ಸ್ ಮಾತ್ರ ಮೆನ್ಷನ್ ಮಾಡ್ತೇನೆ ಮತ್ತು 3 ಫಿಗರ್ಗಳನ್ನು 12, 15, 18 ಕಂಟಿನ್ಯೂಸ್ ಆಗಿ ಹೇಳ್ತಾ ಹೋಗ್ತೀನಿ. 29 ವರ್ಷ ನೀವೇನಾದರೂ SIP ಮಾಡಿದ್ರೆ 57 ಲಕ್ಷ 1.04 crores 1.89 crores ಬರ್ಬೋದು. 28 ವರ್ಷ ಮಾಡಿದ್ರೆ 51 ಲಕ್ಷ 90 ಲಕ್ಷ 1.6 crores.
27 ವರ್ಷ ಎಸ್ ಸಿ ಪಿ ಮಾಡಿದ್ರೆ 45 ಲಕ್ಷ 78 ಲಕ್ಷ 1.36 crores. 26 ವರ್ಷ ನೀವೇನಾದ್ರೂ ಎಸ್ ಸಿ ಪಿ ಮಾಡಿದ್ರೆ 40 ಲಕ್ಷ 67 ಲಕ್ಷ 1.14 crores. ಮುಂದಕ್ಕೆ ಹೋಗ್ತಾ ಇದ್ದಾಗೆ 25 ವರ್ಷ ನೀವೇನಾದ್ರೂ 2,000 ರೂಪಾಯಿಯನ್ನು ಕಂಟಿನ್ಯೂಸ್ ಆಗಿ ಎಸ್ ಸಿ ಪಿ ಮಾಡಿದ್ರೆ 12% ಆಗಿ 36 ಲಕ್ಷ, 15% ಆಗಿ 58 ಲಕ್ಷ ಮತ್ತು 18% ಆಗಿ 97 ಲಕ್ಷ ಬರುತ್ತೆ. 24 ವರ್ಷ 31 ಲಕ್ಷ 50 ಲಕ್ಷ 82 ಲಕ್ಷ, 23 ವರ್ಷ 28 ಲಕ್ಷ 44 ಲಕ್ಷ 69 ಲಕ್ಷ, 22 ವರ್ಷ 24 ಲಕ್ಷ 38 ಲಕ್ಷ 58 ಲಕ್ಷ, 21 ವರ್ಷ 21 ಲಕ್ಷ 32 ಲಕ್ಷ ಮತ್ತು 49 ಲಕ್ಷ. ಇನ್ನೂ ಕೆಳಗೆ ಬರ್ತಾ ಇದ್ದ ಹಾಗೆ 20 ವರ್ಷ ನೀವೇನಾದ್ರೂ ಎಸ್ ಐ ಪಿ ಮಾಡಿದ್ರೆ ಕಾರ್ಪಸ್ ವ್ಯಾಲ್ಯೂ 12%, 19 lakhs, 15%, 28 lakhs, 18%, 41 lakhs. 19 ವರ್ಷಕ್ಕೆ 17 ಲಕ್ಷ 24 ಲಕ್ಷ 34 ಲಕ್ಷ, 18 ವರ್ಷಕ್ಕೆ 15 ಲಕ್ಷ 21 ಲಕ್ಷ 29 ಲಕ್ಷ, 17 ವರ್ಷಕ್ಕೆ 13 ಲಕ್ಷ 18 ಲಕ್ಷ 24 ಲಕ್ಷ, 16 ವರ್ಷಕ್ಕೆ 11 ಲಕ್ಷ 15 ಲಕ್ಷ 21 ಲಕ್ಷ. ಈಗ ನಾನು ನಂಬರ್ ಆಫ್ ಇಯರ್ಸ್ 15 ವರ್ಷಕ್ಕೆ ಬರ್ತಾ ಇದ್ದೇನೆ. 2,000 ರೂಪಾಯಿ ಪ್ರತಿ ತಿಂಗಳು ಹಾಕಿದ್ರೆ ಕಾರ್ಪಸ್ ವ್ಯಾಲ್ಯೂ 12% ಆಗಿ 10 ಲಕ್ಷ, 15% ಆಗಿ 13 ಲಕ್ಷ ಮತ್ತು 18% ಆಗಿ 17 ಲಕ್ಷ. 14 ವರ್ಷಕ್ಕೆ 8.7 11 lakhs 14 lakhs, 12 ವರ್ಷಕ್ಕೆ 6.5 8 lakhs 9.9 lakhs, 11 ವರ್ಷಕ್ಕೆ 5.5 lakhs 6.7 lakhs 8.1 lakhs. ಈಗ ಇನ್ನೂ ಕೆಳಗೆ ಬರ್ತಾ ಇದ್ದೇನೆ. ಕೇವಲ 10 ವರ್ಷ ಹಾಕಿದ್ರೆ 4.7 lakhs 12% ಆಗಿ, 15% ಆಗಿ 5.6 lakhs ಮತ್ತು 18% ಆಗಿ 6.6 lakhs. ಮತ್ತೆ 8 ವರ್ಷಕ್ಕೆ 3.3 lakhs, 3.8 lakhs, 4.3 lakhs. ಕೊನೆಯ ಫಿಗರ್ 6 ವರ್ಷ ಅಲ್ಲಿ 12% ಆಗಿ 2.1 lakhs ಮತ್ತು 15% ಆಗಿ 2.4 lakhs ಮತ್ತು 18% ಆಗಿ 2.6 lakhs ಬರುತ್ತೆ. ಆಗ್ಲೇ ಹೇಳಿದಾಗೆ ನೀವೇನಾದ್ರೂ ಎಸ್ ಐ ಪಿ ಎಸ್ ಸಿ ಪಿ 5 ವರ್ಷಕ್ಕಿಂತ ಕಡಿಮೆ ಮಾಡಿದ್ರೆ ಹೇಳಿಕೊಳ್ಳುವಂತ ಪ್ರಾಫಿಟ್ ಬರದೇ ಇರಬಹುದು. ಮತ್ತೆ ನೀವು ಯಾವುದೇ ಹಣವನ್ನು ಸ್ಟಾಕು ಮತ್ತು ಮ್ಯೂಚುವಲ್ ಫಂಡ್ಗಳು ಹಾಕಿದ್ರೆ ಮಿನಿಮಮ್ ಟಾರ್ಗೆಟ್ 5ರಿಂದ 6 ವರ್ಷ ಬೇಕು, ಸಮ್ ಮೀನಿಂಗ್ಫುಲ್ ಅಪ್ರಿಸಿಯೇಷನ್ಗೋಸ್ಕರ. ಚಕ್ರ ಬಡ್ಡಿ ಅನ್ನುವಂಥದ್ದು ಪ್ರಪಂಚದ 8ನೇ ಅದ್ಭುತ ಅಂತ ತಿಳಿದವರು ಹೇಳ್ತಾರೆ. ಆದ್ದರಿಂದ ಅದನ್ನು ಯಾರು ಅರ್ಥ ಮಾಡಿಕೊಂಡು ಅದರ ಬೆನಿಫಿಟ್ ಅನ್ನು ಅವರ ಜೀವಮಾನದಲ್ಲಿ ಪಡಿತಾರೋ ಅವರನ್ನು ನಾವು ಜಾಣರು ಅಂತ ಕರಿಬಹುದು. ಇವತ್ತು ಈ ವಿಡಿಯೋ ಮಾಡಿದ ಉದ್ದೇಶ ಏನು ಅಂತಂದ್ರೆ, ಚಕ್ರ ಬಡ್ಡಿಯಲ್ಲಿ ನಿಮಗೆ ಲೇಟ್ ಮಾಡಿದ್ರೆ ಎಷ್ಟು ಕಮ್ಮಿ ಬರುತ್ತೆ, ಬೇಗ ಪ್ರಾರಂಭ ಮಾಡಿದ್ರೆ ಎಷ್ಟು ಜಾಸ್ತಿ ಬರುತ್ತೆ ಅಂತ ತೋರಿಸ್ಲಿಕ್ಕೋಸ್ಕರ. ಈ ವಿಷಯ ಎಲ್ಲ ಕನ್ನಡಿಗರಿಗೂ ಅತಿ ಇಂಪಾರ್ಟೆಂಟ್. ಆದ್ದರಿಂದ ನನ್ನ ಸಲಹೆ ನಿಮ್ಮ ಎಲ್ಲ ಕನ್ನಡಿಗ ಫ್ರೆಂಡ್ಸ್ಗೂ ಫಾರ್ವರ್ಡ್ ಮಾಡಿ, ಅವರು ಕೂಡ ನಿಮ್ಮಂತೆ ಬುದ್ಧಿವಂತರಾಗಲಿ. ವಿಡಿಯೋದ ಕೊನೆಯಲ್ಲಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ನಿಮ್ಮ ಮಕ್ಕಳಿಗೆ ಚಕ್ರ ಬಡ್ಡಿಯ ಬಗೆಗೆ ಒಂದಷ್ಟು ಮಾಹಿತಿಯನ್ನು ತಿಳಿಸ್ಬೇಕು ಅಂತ ಯಾವ ವಯಸ್ಸಿನಲ್ಲಿ ತಿಳಿಸ್ಬೇಕು ಅಂತ ನೀವು ನಿರ್ಧಾರವನ್ನು ಕೈಗೊಂಡಿದ್ದೀರಿ. ಆ ಏಜ್ ಅನ್ನ ನೀವು ಚಾಟ್ ಬಾಕ್ಸ್ ನಲ್ಲಿ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ ವಿಡಿಯೋನ ಎಲ್ಲರಿಗೂ ಕಳಿಸ್ಕೊಡಿ. ಮತ್ತೆ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರೆಯಬೇಡಿ. ನಮಗೆ ಪ್ರೋತ್ಸಾಹ ಕೊಡಬೇಕು ಅಂತಂದ್ರೆ ಕನ್ನಡಿಗರೆಲ್ಲರೂ ಕೂಡ ವಿಡಿಯೋನ ನೋಡಬೇಕಾಗುತ್ತೆ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.